ನಿಮ್ಮ ಬದುಕನ್ನೇ ಸಂಪೂರ್ಣವಾಗಿ ಬದಲಿಸಬಲ್ಲ ಪದ್ಮ ಪುರಾಣದಲ್ಲಿ ತಿಳಿಸಿರುವ ವಿಶೇಷ ದಿನ ಎಂದರೆ ಅದು ಅನಂತ ಚತುರ್ದಶಿ ವ್ರತದ ದಿನ. ಈ ಬಾರಿ 2025 ಸೆಪ್ಟೆಂಬರ್ 6ನೆಯ ತಾರೀಕಿನಂದು ಬಂದಿದೆ. ಈ ದಿನ ಸ್ನಾನದ ನೀರಿಗೆ ಈ ಒಂದು ವಸ್ತು ಬೆರೆಸಿ ಸ್ನಾನ ಮಾಡಿದರೆ ಅಖಂಡ ಪುಣ್ಯಫಲ ಲಭಿಸುತ್ತೆ. ಮಹಾವಿಷ್ಣು ಅನಂತ ಪದ್ಮನಾಭನ ಕೃಪೆಗೆ ಮನೆಯಲ್ಲಿ ಪೂಜೆ ಹೇಗಿರಬೇಕು, ವ್ರತಕತೆ ಏನು ಎಂಬುದರ ಸಂಕ್ಷಿಪ್ತ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಮನುಷ್ಯನ ಸರ್ವ ಕೋರಿಕೆಗಳನ್ನು ಈಡೇರಿಸಲು ನಮ್ಮ ಪುರಾಣಗಳಲ್ಲಿ ಅನೇಕ ವ್ರತಗಳಿವೆ. ಆ ವ್ರತಗಳಲ್ಲಿ ಈ ಅನಂತ ಪದ್ಮನಾಭ ವ್ರತವು ಉತ್ತಮೋತ್ತಮ ಎಂದು ವಿಶೇಷವಾಗಿ ನಂಬಿಕೆ ಇದೆ. ಭಾದ್ರಪದ ಶುದ್ಧ ಚತುರ್ದಶಿಯ ದಿನ ಈ ವ್ರತ ಆಚರಿಸಿದರೆ ಏನೆಲ್ಲ ಫಲ ಸಿಗುತ್ತದೆ ಎಂದರೆ ಸರ್ವತೋಮುಖ ಅಭಿವೃದ್ಧಿ ಉಂಟಾಗಿ ಜೀವನದಲ್ಲಿ ಎಂದಿಗೂ ಸೋಲಿನ ರುಚಿ ಕಾಣುವುದಿಲ್ಲ. ನೀವು ಈ ಕಲಿಯುಗದಲ್ಲಿ ಕೇಳಿಕೊಂಡ ಯಾವುದೇ ಕೋರಿಕೆಗಳಿದ್ದರೂ ನೆರವೇರುತ್ತದೆ. ಕಲಿಯುಗ ಬಾಧೆಗಳು ಅಂದ್ರೆ ಯಾವುದು? ಮುಖ್ಯವಾಗಿ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು, ಎಷ್ಟೋ ವರ್ಷಗಳಿಂದ ಇರುವಂತಹ ಹಣದ ಸಮಸ್ಯೆಗಳು, ಶತ್ರುಬಾಧೆ, ವಿದ್ಯೆ, ಕಂಕಣ, ಸಂತಾನ, ಹೀಗೆ ನಾನಾ ಕೋರಿಕೆಗಳು ನೆರವೇರಿ ಸರ್ವ ಕಷ್ಟಗಳಿಂದ ಮುಕ್ತಿಯನ್ನು ನೀವು ಕಾಣಬಹುದು. ಅನಂತ ಚತುರ್ದಶಿ ತಿಥಿಯು ಸೆಪ್ಟೆಂಬರ್ 6 ಬೆಳಗಿನ ಜಾವ 3:12 ಆರಂಭವಾಗಿ ಸೆಪ್ಟೆಂಬರ್ 7 ಮಧ್ಯರಾತ್ರಿ 1:41 ಮುಕ್ತಾಯವಾಗುತ್ತೆ. ಕೌಂಡಿಲ್ಯ ಮುನಿಯು ವಿವಾಹದ ನಂತರ ಮನೆಯಿಂದ ಹೀಗೆ ಹೊರಹೋದಾಗ ದಾರಿಯಲ್ಲಿ ನದಿಯ ತೀರದಲ್ಲಿ ಅವರು ನಿತ್ಯ ಕರ್ಮಗಳಿಗೆ ನಿಂತಾಗ ಅವರ ಪತ್ನಿಯು ಕೆಲವು ಮಹಿಳೆಯರನ್ನ ಒಂದು ವ್ರತವನ್ನ ಆಚರಿಸುತ್ತಿರುವುದನ್ನ ನೋಡುತ್ತಾರೆ. ಆ ಮಹಿಳೆಯರನ್ನು ಕೇಳಿದಾಗ ನಾವು ಅನಂತ ವ್ರತವನ್ನ ಆಚರಿಸುತ್ತಿದ್ದೇವೆ ಎಂದು, ಈ ವ್ರತದಿಂದ ಆಗುವ ಲಾಭಗಳೇನು ಎಂದು ತಿಳಿಸುತ್ತಾರೆ. ಇದನ್ನು ಕೇಳಿದ ಕೌಂಡಿಲ್ಯ ಮುನಿಗಳ ಪತ್ನಿಯು ಕೂಡ ಶೇಷಶಯನಾದಂತಹ ಶ್ರೀ ವಿಷ್ಣುವನ್ನ ಪ್ರಸನ್ನಗೊಳಿಸಲು ಅನಂತ ವ್ರತವನ್ನ ಮಾಡಲು ಆರಂಭಿಸುತ್ತಾರೆ. ಇದರಿಂದಾಗಿ ಕೌಂಡಿಲ್ಯ ಮುನಿಯ ಧನ ಸಂಪತ್ತು ವಿಶೇಷವಾಗಿ ವೃದ್ಧಿಯಾಗುತ್ತೆ. ಅನೇಕ ವರ್ಷಗಳ ನಂತರ ಒಂದು ದಿನ ಕೌಂಡಿಲ್ಯ ಮುನಿಗಳು ತಮ್ಮ ಪತ್ನಿಯ ಕೈನಲ್ಲಿ ಇರುವ ಅನಂತ ವ್ರತದ ದಾರವನ್ನ ನೋಡಿ ಅದೇನೆಂದು ವಿಚಾರಿಸುತ್ತಾರೆ. ಪತ್ನಿಯು ಇದು ಅನಂತ ವ್ರತದ ದಾರ, ಈ ವ್ರತದಿಂದ ನಮಗೆ ದೇವರು ಅಂದರೆ ಶ್ರೀ ಮಹಾವಿಷ್ಣು ಅನಂತ ಪದ್ಮನಾಭನು ಸುಖ ಸಂಪತ್ತನ್ನು ಕರುಣಿಸಿದ್ದಾನೆ ಎಂದು ತಿಳಿಸುತ್ತಾರೆ. ಇದನ್ನ ಕೇಳಿದಂತಹ ಕೌಂಡಿಲ್ಯ ಮುನಿಯು ಕೋಪಗೊಂಡು ಈ ಸುಖ ಸಂಪತ್ತು ನನ್ನ ಪಾಂಡಿತ್ಯದಿಂದ ನಾನು ಸಂಪಾದಿಸಿದ್ದೇನೆ ಎಂದು ಕೋಪದಿಂದಲೇ ಹೇಳಿ ಪತ್ನಿಯ ಕೈನಲ್ಲಿ ಇರುವ ದಾರವನ್ನ ಕಿತ್ತೆಸೆಯುತ್ತಾರೆ. ಕ್ರಮೇಣ ಅವರಲ್ಲಿರುವ ಸಂಪತ್ತು ಕ್ಷೀಣಿಸತೊಡಗುತ್ತೆ. ಮುಂದೊಂದು ದಿನ ಎಲ್ಲವನ್ನೂ ಕಳೆದುಕೊಂಡ ಕೌಂಡಿಲ್ಯ ಮುನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ನಂತರ ಮುನಿಯು ತಪಸ್ಸನ್ನು ಆಚರಿಸಿ ಶ್ರೀ ವಿಷ್ಣು ದೇವರನ್ನು ಪ್ರಸನ್ನಗೊಳಿಸುತ್ತಾರೆ. ಶ್ರೀ ವಿಷ್ಣು ಕೌಂಡಿಲ್ಯ ಮುನಿಗೆ ದರ್ಶನವನ್ನ ನೀಡಿ 14 ವರ್ಷಗಳ ಕಾಲ ಅನಂತ ವ್ರತವನ್ನ ಆಚರಿಸಿದರೆ ಹೋದ ಸುಖ ಸಂಪತ್ತು ಪುನಃ ಗಳಿಸುವುದಾಗಿ ವರವನ್ನ ನೀಡುತ್ತಾರೆ. ಅನಂತ ವ್ರತದ ಬಗ್ಗೆ ಇನ್ನೊಂದು ಕಥೆ ಇದೆ. ಪಾಂಡವರು ಕೌರವರ ಕೈನಲ್ಲಿ ರಾಜ್ಯವನ್ನ ಸೋತು 14 ವರ್ಷಗಳ ಕಾಲ ವನವಾಸವನ್ನ ಅನುಭವಿಸಬೇಕಾಗುತ್ತೆ. ಈ ಸಮಯದಲ್ಲಿ ಶ್ರೀಕೃಷ್ಣನು ಪಾಂಡವರಿಂದ ಅನಂತ ವ್ರತವನ್ನ ಆಚರಿಸುತ್ತಾನೆ. ಇದರ ಫಲವಾಗಿ ಅವರಿಗೆ ರಾಜ್ಯಭಾಗ್ಯ ಮರಳಿ ದೊರೆಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅನೇಕರು ಅನಂತ ವ್ರತವನ್ನು 14 ವರ್ಷಗಳ ಕಾಲ ಆಚರಿಸುತ್ತಾರೆ. ಇನ್ನು ಕೆಲವರು ಶಕ್ತಿಗಾನುಸಾರವಾಗಿ ಆಚರಣೆ ಮಾಡ್ತಾರೆ. ನಿಷ್ಕಲ್ಮಶ ಮನಸ್ಸಿನಿಂದ ಭಕ್ತಿಯಿಂದ ಭಾವದಿಂದ ಅನಂತ ಚತುರ್ದಶಿ ವ್ರತವನ್ನು ಆಚರಿಸಿದವರಿಗೆ ಅನಂತ ದೇವರು ಒಲಿದು ಆರೋಗ್ಯ ಆಯಸ್ಸು ಸುಖ ಸಂಪತ್ತನ್ನ ನೀಡುತ್ತಾರೆ. ಅನಂತ ಚತುರ್ದಶಿಯ ದಿನದಂದು ಶ್ರೀ ವಿಷ್ಣು ಅನಂತ ಪದ್ಮನಾಭ ದೇವರಾಗಿ ಭೂಮಿಯಲ್ಲಿ ಅವತಾರ ತಾಳಿದರು ಎಂಬ ನಂಬಿಕೆ ಇದೆ. ಇಂದು ಅನಂತ ಪದ್ಮನಾಭ ದೇವರನ್ನ ಪೂಜಿಸಿದರೆ ಭಕ್ತರ ಎಲ್ಲ ಪ್ರಾರ್ಥನೆ ಬೇಡಿಕೆಗಳು ಈಡೇರುತ್ತದೆ. ಸೆಪ್ಟೆಂಬರ್ 6 ಅನಂತ ಚತುರ್ದಶಿಯ ದಿನ ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ವಿಷ್ಣು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ವ್ರತವನ್ನು ಆಚರಿಸಲು ಸಂಕಲ್ಪ ಮಾಡಿದ ಮೇಲೆ 14 ವರ್ಷಗಳ ಕಾಲ ಅನಂತ ಪದ್ಮನಾಭನ ವ್ರತಾಚರಣೆಯನ್ನ ಮಾಡಬೇಕು. ವರ್ಷಕ್ಕೆ ಒಂದು ಬಾರಿ ಬರುವ ಈ ವ್ರತವನ್ನು ಭಗವಂತನಿಗೆ ಒಂದು ದಿನ ಮೀಸಲು ಎಂಬುವಂತೆ ವರ್ಷವೂ ಈ ವ್ರತವನ್ನು ಆಚರಿಸುತ್ತಾ ಬಂದರೆ ತುಂಬಾ ಒಳ್ಳೆಯದು. ಕೆಲವರು ಕಳಶ ಇಟ್ಟು ಈ ವ್ರತಾಚರಣೆ ಮಾಡಿದರೆ, ಇನ್ನು ಕೆಲವರು ಕಳಶ ಇಡದೆ ಸರಳವಾಗಿ ಅನಂತ ವ್ರತವನ್ನ ಆಚರಿಸುತ್ತಾರೆ. ಈ ವ್ರತದಲ್ಲಿ ಅತಿ ಮುಖ್ಯವಾದದ್ದು 14 ಎಂಬ ಸಂಖ್ಯೆ. ಈ 14 ಎನ್ನುವುದು 14 ಲೋಕಗಳ ಸಂಕೇತ, ವಿಷ್ಣುವಿನ ನಾನಾ ಅವತಾರಗಳ ಸಂಕೇತ. ಆದ್ದರಿಂದ 14 ಗಂಟುಗಳು ಇರುವಂತಹ ಕೆಂಪು ದಾರವನ್ನ ಅಂದರೆ ಅನಂತ ಸೂತ್ರವನ್ನು ಕೈಗೆ ಕಟ್ಟಿಕೊಂಡು ಈ ವ್ರತಾಚರಣೆಯನ್ನ ಆರಂಭಿಸಬೇಕು. ನಮ್ಮ ಶರೀರದಲ್ಲಿನ 7 ಚಕ್ರಗಳಿಗೂ ಈ ಅನಂತ ವ್ರತಕ್ಕೂ ಸಂಬಂಧವಿದೆ ಎನ್ನುತ್ತಾರೆ ಸಾಧಕರು. 14 ವರ್ಷಗಳ ಕಾಲ ನಿರಂತರವಾಗಿ ಅನಂತ ಚತುರ್ದಶಿ ವ್ರತವನ್ನು
ಆಚರಿಸಲು ಸಾಧ್ಯವಾಗದಿದ್ದರೆ ಏಕಾದಶಿಯ ದಿನ ಹೇಗೆ ವಿಷ್ಣು ದೇವರ ಪೂಜೆಯನ್ನು ಮಾಡ್ಕೊಳ್ತೀರೋ ಅದೇ ವಿಧಾನದಲ್ಲಿ ಸರಳವಾಗಿ ಆದರೂ ಕೂಡ ವಿಷ್ಣು ದೇವರನ್ನು ಅನಂತ ಪದ್ಮನಾಭನ ಅವತಾರದಲ್ಲಿ ಪೂಜಿಸಿ ಸ್ಮರಿಸಿಕೊಳ್ಬೇಕು. ಅನಂತ ಚತುರ್ದಶಿಯ ದಿನ ಬೆಳಿಗ್ಗೆ ಸ್ನಾನದ ನೀರಿಗೆ ಮನೆಯ ಸದಸ್ಯರು ಸ್ವಲ್ಪ ದರ್ಬೆ ಗಡ್ಡೆಗಳನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು. ಮನೆಯಲ್ಲಿ ಪೀಠ ಅಥವಾ ಮಣೆಯ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ವಿಷ್ಣು ದೇವರ ಚಿತ್ರಪಟ ಇಟ್ಟು 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಗೋಧಿಯಿಂದ ಮಾಡಿದ ಅಥವಾ ಅವಲಕ್ಕಿಯಿಂದ ಮಾಡಿದ ಸಿಹಿ ನೈವೇದ್ಯ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಈ ವ್ರತಾಚರಣೆಯನ್ನು ಪೂರ್ವ ಕಾಲದಲ್ಲಿ ಮನೆಯ ಯಜಮಾನ ಮತ್ತು ಅವನ ಪತ್ನಿ ಮುಂಜಾನೆಯ ಎದ್ದು ಶುಚಿರ್ಭೂತರಾಗಿ ಮನೆಯ ಪಕ್ಕದಲ್ಲಿ ಇರುವ ಬಾವಿ ಅಥವಾ ಕೆರೆಯಿಂದ ನೀರನ್ನು ತಂದು ಕಳಶದಲ್ಲಿ ಆ ನೀರನ್ನು ಹಾಕಿ ಅದರ ಮೇಲೆ ದರ್ಬೆ ಹುಲ್ಲಿನಿಂದ ರಚಿಸಿದ ಆವಿನ ಎಡೆಯನ್ನು ಇಡುತ್ತಾರೆ. ಮುಂದೆ ಸಾಲಿಗ್ರಾಮವನ್ನು ಇಟ್ಟು ಪೂಜಿಸುತ್ತಾರೆ. ವ್ರತ ಕೈಗೊಳ್ಳುವ ಯಜಮಾನನ ಬಲಗೈ ತೋಳಿಗೆ ಕುಂಕುಮ ಲೇಪಿತ ಗಂಟು ಕಟ್ಟಿದ ಹಳದಿ ಬಣ್ಣದ ದಾರ ಹಾಗೂ ಆತನ ಪತ್ನಿಯ ಎಡಗೈ ತೋಳಿಗೆ ದಾರ ಕಟ್ಟಿಕೊಳ್ಳುವ ಶಾಸ್ತ್ರವಿದೆ. ಇದಕ್ಕೆ ಅನಂತನ ದಾರ ಎನ್ನುತ್ತಾರೆ. ವ್ರತ ಕೈಗೊಂಡವರು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ದೇವರ ಪ್ರಸಾದವೆಂದು ಭೋಜನ ಸೇವಿಸುತ್ತಾರೆ. ಅನಂತ ಪದ್ಮನಾಭನ ವ್ರತಕ್ಕೆ 14 ಬಗೆಯ ಭಕ್ಷ್ಯಗಳನ್ನು ತಯಾರಿಸುವ ಪದ್ಧತಿ ಇದೆ. ಅನ್ನ, ಕಡುಬು, ಮೋದಕ, ಚಕ್ಕುಲಿ, ಹಾಲು, ಬೆಲ್ಲ ಇತ್ಯಾದಿಗಳನ್ನು ದೇವರ ಮುಂದಿಟ್ಟು ನೈವೇದ್ಯ ಮಾಡುತ್ತಾರೆ. ಪೂಜೆ ಅನಂತ ಪದ್ಮನಾಭನ ಕತೆ ಮುಗಿದು ಮಂಗಳಾರತಿ ನಡೆಯುತ್ತೆ. ಆಗ ಮನೆಯವರು ಬಂಧುಗಳೆಲ್ಲ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರಿಕೆಗೆ ಸಂಕಲ್ಪ ಮಾಡಿಕೊಳ್ತಾರೆ. ಆ ದಿನ ರಾತ್ರಿ ಇಡೀ ಜಾಗರಣೆ ಕುಳಿತು ದೇವರ ಸ್ಮರಣೆ ಸ್ತುತಿಯಲ್ಲಿ ನಿರತರಾಗಿರಬೇಕೆಂಬ ನಿಯಮವಿದೆ. ಮಾರನೆಯ ದಿನ ಪೂಜೆಯ ನೀರನ್ನು ಮತ್ತೆ ಬಾವಿ ಅಥವಾ ಕೆರೆಗೆ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡಬೇಕು. ವ್ರತದ ಅಂಗವಾಗಿ ಕೈಗೆ ಕಟ್ಟಿಕೊಂಡಂತಹ ಅನಂತ ಸೂತ್ರವನ್ನು ಮುಂದಿನ ವರ್ಷದ ತನಕವೂ ಕೈನಲ್ಲೇ ಕಟ್ಟಿಕೊಂಡಿರಬಹುದು. ಇಲ್ಲವಾದರೆ ಪೂಜೆ ಮಾಡಿದ ಮರುದಿನ ಅಥವಾ 14 ದಿನ ಆದ ಮೇಲೆ ಪವಿತ್ರ ಕಲ್ಯಾಣಿಗಳಲ್ಲಿ ಬಾವಿಗಳಲ್ಲಿ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬಹುದು. ಅಕಸ್ಮಾತ್ ನೀವು ಈ ಬಾರಿ ಅನಂತ ಚತುರ್ದಶಿ ವ್ರತವನ್ನ ಮನೆಯಲ್ಲಿ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ವ್ರತ ಕಥೆಗಳನ್ನ ಕೇಳಿ ಸರಳವಾಗಿ ವಿಷ್ಣು ದೇವರ ಆರಾಧನೆ ಸ್ಮರಣೆಯನ್ನ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಅನಂತ ಚತುರ್ದಶಿಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಅನಂತ ಪದ್ಮನಾಭ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.